ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಬದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮನ್ಮಧ್ವವಿಜಯ ಪಂಚಮ ಸರ್ಗದ 38ನೇ ಶ್ಲೋಕ. ಅಪ್ರಾಂಶು ನೂತ್ನೋಪಪದಾಧಿವಾಸಜಃ ಸಸಂಕರೋ ವೈರಪರಾಯಣಃ ಪುನಃ ಅಸೂಯಯೋಚೇತ್ರ ಮಹಾನತಿಕ್ರಮಃ ಸೂತ್ರಾರ್ಥವಾದೋ ಅಕೃತಭಾಷ್ಯಕೇಶ್ವಿತಿ. ಆಚಾರ್ಯರು ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಶಿಷ್ಯರ ಮಧ್ಯದಲ್ಲಿ ವಿದ್ವತ್ಸಭಾಯಾಂ ಶಿಷ್ಯಗಣಾಯ, ಒಂದು ವಿದ್ವತ್ ಸಭೆ ತಿರುವನಂತಪುರದಲ್ಲಿ ವಿದ್ವತ್ ಸಭೆಯಲ್ಲಿ ಶಿಷ್ಯರಿಗಾಗಿ ಸೂತ್ರಗಳ ನಿಜವಾದ ಅರ್ಥವನ್ನ ತಿಳಿಸಿಕೊಡ್ತಾ ಇದ್ದರು. ಅದರಲ್ಲಿ ಪರಮಾತ್ಮ ಜೀವನಿಗಿಂತ ಭಿನ್ನನಾಗಿದ್ದಾನೆ, ವಿಲಕ್ಷಣನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ, ಹಾಗೆ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ರು. ಆಗ ಆ ಸಂದರ್ಭದಲ್ಲಿ ವೈರಪರಾಯಣ ಶ್ರೀ ಮುಖ್ಯಪ್ರಾಣಸ್ಯ ದ್ವೇಷಾನುಸಂಧಾನೇ ಪರಾಯಣ ತತ್ಪರ. ಮುಖ್ಯಪ್ರಾಣ ದೇವರಲ್ಲಿ ದ್ವೇಷವನ್ನ ಮಾಡ್ತಾ ಇರತಕ್ಕವನು ಯಾರು? ಸಹ ಪೂರ್ವಂ ಕಾರಡಿ ಗ್ರಾಮ ಜಾತಃ, ಕಾಲಡಿ ಎನ್ನತಕ್ಕ ಊರಲ್ಲಿ ಮೊದಲು ಹುಟ್ಟಿದವನಾದ ಸಂಕರ ಎನ್ನುವವರು ಪುನಃ ಜನ್ಮಾಂತರೆ, ಮತ್ತೆ ಈ ಜನ್ಮದಲ್ಲಿ ಅಪ್ರಾಂಶು ನೂತ್ನೋಪಪದಾಧಿವಾಸಜಃ, ಅಪ್ರಾಂಶು ನೂತ್ನ ಎನ್ನತಕ್ಕ ಅವರ ಒಂದು ವಂಶದಲ್ಲಿ ಹುಟ್ಟಿದವರಾಗಿ, ಆ ಕುಲದಲ್ಲಿ ಹುಟ್ಟಿದವರಾಗಿ, ಅಪ್ರಾಂಶು ಅದನ್ನ ತುಳು ಭಾಷೆಯಲ್ಲಿ ಕುದುಪುಸ್ತೂರು ಅಂತ ಕರೀತಾರೆ. ಇದು ಅಪಭ್ರಷ್ಟ ಭಾಷಾಯಾಂ ಸಂಜ್ಞಾ, ಹಾಗೆ ಅಂತ. ತೌಲವ ಭಾಷಾಯಾಂ ಕುದ್ಯ ಇತಿ ನೂತ್ನಸ್ಯ ಪೋಸತ್ತ ಇತಿ ಅಧಿವಾಸಸ್ಯ ಊರು ಇತಿ ಚ ಪ್ರಸಿದ್ಧೇಹೆ ಕುದುಪುಸ್ತೂರಾಖ್ಯ ಕುಲೇ ಜಾತಃ, ಹಾಗೆಂತ ಆ ಕುಲದಲ್ಲಿ ಹುಟ್ಟಿದವರಾಗಿ ಅತ್ರ ಈ ಅನಂತಪುರ ತಿರುವನಂತಪುರದಲ್ಲಿ ಅಸೂಯೆಯ ಅಂದ್ರೆ ಮತ್ಸರದಿಂದ, ತಾನು ಹೇಳಿದ ಅರ್ಥಕ್ಕೆ ವಿರುದ್ಧವಾಗಿ ಇವರು ಹೇಳ್ತಾ ಇದ್ದಾರಲ್ಲ ಹಾಗೆಂತ. ಶಂಕರಾಚಾರ್ಯರ ಪ್ರಕಾರ ಜೀವಬ್ರಹ್ಮ ಐಕ್ಯ, ಜೀವಬ್ರಹ್ಮ ಒಂದೇ ಹಾಗೆ ಅಂತ. ಮತ್ತೆ ಆ ಪರಬ್ರಹ್ಮ ನಿರ್ಗುಣನಾಗಿದ್ದಾನೆ, ದೇವರಲ್ಲಿ ಯಾವ ಗುಣ, ಜ್ಞಾನ, ಆನಂದ ಮುಂತಾದ ಯಾವ ಗುಣಗಳು ಇಲ್ಲ ಹಾಗೆ ಅಂತ ಅವರ ಅಭಿಪ್ರಾಯ, ಶಂಕರರ ಅಭಿಪ್ರಾಯ. ಇವರು ನೋಡಿದರೆ ಜೀವ ಬೇರೆ, ಪರಮಾತ್ಮ ಬೇರೆ, ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ ಹಾಗೆ ಅಂತ ಆಚಾರ್ಯರ ಮೇಲೆ ಮತ್ಸರ, ಹೊಟ್ಟೆ ಕಿಚ್ಚು. ಆ ಹೊಟ್ಟೆ ಕಿಚ್ಚಿನಿಂದ ಅಕೃತ ಭಾಷ್ಯಕೇಶು, ಆಚಾರ್ಯರು ಇನ್ನೂ ಬ್ರಹ್ಮಸೂತ್ರ ಭಾಷ್ಯ ಅಂತ ಒಂದು ಗ್ರಂಥ ರಚನೆ ಮಾಡಲಿಲ್ಲ. ಶಿಷ್ಯರಿಗೆ ಅದರ ಅರ್ಥವನ್ನ ಉಪನ್ಯಾಸ ಮಾಡ್ತಾ ಇದ್ದಾರೆ ಅಷ್ಟೇ. ಅದನ್ನ ಹಿಡ್ಕೊಂಡ್ಬಿಟ್ಟು, ಅಂದ್ರೆ ಆಚಾರ್ಯರು ಇನ್ನು ಸೂತ್ರ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ ಎನ್ನುವ ಗ್ರಂಥವನ್ನ ರಚನೆ ಮಾಡಲಿಲ್ಲ ಅಂತ ಒಂದು ಕಾರಣವನ್ನು ಹೇಳಿ, ಸೂತ್ರಾರ್ಥವಾದ, ಈ ಸೂತ್ರಕ್ಕೆ ಅಂದ್ರೆ ವೇದವ್ಯಾಸರು ರಚನೆ ಮಾಡಿದ ಬ್ರಹ್ಮಸೂತ್ರಕ್ಕೆ ಈ ಅರ್ಥ ಹಾಗೆ ಅಂತ ವಾದ ಮಾಡೋದು ಅತಿಕ್ರಮ, ಅದು ಮರ್ಯಾದಾ ಅತಿಕ್ರಮ. ಆ ಗ್ರಂಥಕ್ಕೆ ಅಂತ ಒಂದು ಮರ್ಯಾದೆ ಇದೆ. ಆ ಗ್ರಂಥದ ಭಾಷ್ಯವನ್ನ ರಚನೆ ಮಾಡಿದವರು ಅದನ್ನ ಉಪನ್ಯಾಸ ಮಾಡಲಿ, ಭಾಷ್ಯವೇ ರಚನೆ ಮಾಡಲಿಲ್ಲ, ಅದರ ಒಂದು ಉಪನ್ಯಾಸವನ್ನ ಮಾಡೋದು ಆ ಗ್ರಂಥಕ್ಕೆ ಇರತಕ್ಕ ಮರ್ಯಾದೆಯನ್ನು ಮೀರಿದಂತೆ ಆಗ್ತದೆ ಹಾಗೆ ಅಂತ ಆ ಶಂಕರರು ಹೇಳಿದರು. ಹಾಗೆ ಅಂತ ಯೇ ಭಾಷ್ಯಕೃತಃ ತೇಷಾಂ ಭಾಷ್ಯ ನಿರಪೇಕ್ಷಂ ಸೂತ್ರಾರ್ಥ ಕಥನಂ ಯುಕ್ತಂ, ಯಾರು ಭಾಷ್ಯವನ್ನ ರಚನೆ ಮಾಡಿದ್ದಾರೆ ಅವರು ಸೂತ್ರಕ್ಕೆ ಅಭಿಪ್ರಾಯವನ್ನ ಹೇಳಲಿಕ್ಕೆ ಸರಿಯಾಗಿ ಇರುತ್ತದೆ, ಅದು ಸರಿಯಾಗಿ ಕೂಡಿ ಬರುತ್ತದೆ. ಅಕೃತ ಭಾಷ್ಯಾಹ ಪುರುಷಾಹ, ತಾವು ಭಾಷ್ಯವನ್ನೇ ರಚನೆ ಮಾಡಲಿಲ್ಲ, ಅಷ್ಟರಲ್ಲೇ ಭಾಷ್ಯ ನಿರಪೇಕ್ಷಂ ಸೂತ್ರಾರ್ಥಂ ವದಂತಿ, ತಾವು ಭಾಷ್ಯಕಾರರಂತೆ ಈ ಸೂತ್ರಕ್ಕೆ ಇವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಇದು ಮಹಾನ್ ಮರ್ಯಾದಾ ಅತಿಕ್ರಮ, ಇದು ಮರ್ಯಾದೆಯನ್ನು ಮೀರಿದಂತೆ. ಅಂದ್ರೆ ಒಂದು ಪ್ರೋಟೋಕಾಲ್, ಒಂದು ಬೌಂಡ್ರಿ ಅಂತ ಇರುತ್ತದೆ, ಈ ಇವರು ಇಂಥದ್ದು ಮಾಡಬಹುದು ಹಾಗೆ ಅಂತ. ಎಲ್ಲರೂ ಎಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಭಾಷ್ಯವನ್ನ ರಚನೆ ಮಾಡದೇ ಇರುವವರು ಸೂತ್ರದ ಬಗ್ಗೆ ಹೇಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರುತ್ತದೆ? ಅದು ಶಂಕರ ಭಾಷ್ಯಕ್ಕೆ ವಿರುದ್ಧವಾಗಿ ಹಾಗೆ ಅಂತ, ಅದು ಮರ್ಯಾದಾ ಅತಿಕ್ರಮ ಹಾಗೆ ಅಂತ ಹೊಟ್ಟೆ ಕಿಚ್ಚಿನಿಂದ ಈ ಮಾತನ್ನ ಹೇಳಿದರು ಹಾಗೆ ಅಂತ ಅಭಿಪ್ರಾಯ.
ಅಪ್ರಾಂಶು ನೂತ್ನೋಪಪದಾಧಿವಾಸಜಃ ಸಸಂಕರೋ ವೈರಪರಾಯಣಃ ಪುನಃ ಅಸೂಯಯೋಚೇತ್ರ ಮಹಾನತಿಕ್ರಮಃ ಸೂತ್ರಾರ್ಥವಾದೋ ಅಕೃತಭಾಷ್ಯಕೇಶ್ವಿತಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.